ಎಲ್ರಿಗೂ ನಮಸ್ಕಾರ. ಮಳೆ 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 ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತು ಯಾವ ಲೆವೆಲಿಗೆ ಯಾವ ಒಂದು ಮಟ್ಟಕ್ಕೆ ಮಳೆ ಬಂತು ಅಂತ. ತುಂಬ ಜನರ ಒಂದು ಜಿಲ್ಲೆಗಳಿಗೆ ಬಂದಿಲ್ಲ. ನಾನು ನಿಮ್ಗೆ ಯಾಕೆ ಬಂದಿಲ್ಲ, ಏನು ಕತೆ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಮಳೆ ಸಿಕ್ಕಾಪಟ್ಟೆ ಜನರಿಗೂ ಬಂದಿದೆ, ಅಂದರೆ ಎಲ್ರಿಗೂ ಬಂದಿದೆ ಅಂತಲೇ ಹೇಳ್ಬೋದು. ಒಂದು ಖುಷಿ ವಿಚಾರ. ಹಾಗಾದರೆ ಯಾರಿಗೆ ಮಳೆ ಬಂದಿದೆ, ಏನು ಕತೆ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ. ಹಾಗಾದರೆ ಮಳೆ ಯಾರಿಗೆ ಬಂದಿದೆ, ಮಳೆ ಇಲ್ಲಿ ಯಾರಿಗಲ್ಲ, ಒಬ್ಬೊಬ್ಬರಿಗೆ ಏನು ಮಳೆ ಬರಲ್ಲ. ಆದರೆ ಯಾವ ಜಿಲ್ಲೆಗಳಿಗೆ ಮಳೆ ಬಂದಿದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇದೇ ಜಿಲ್ಲೆಗಳಿಗೆ ಮಳೆ ಬಂದಿದೆ, ಅದೇ ಜಿಲ್ಲೆಗಳಿಗೆ ಮಳೆ ಬಂದಿದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಬಂದಿದೆ, ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಬಂದಿಲ್ಲ. ನಾನು ಹೇಳುವಂಥದ್ದು, ನೀವು ಸಮಯ ಇದ್ದಾಗ ಕೆಲಸವನ್ನು ಮಾಡ್ಕೊಳ್ಳಿ. ಏನಂತಂದರೆ, ಈಗ ನೀವು ಮಳೆ ನೀರು ಕೊಯ್ಲನ್ನು ಮಾಡ್ಕೊಳ್ಬೇಕಾಗ್ತದೆ. ತುಂಬ ಜನ ಮಳೆ ನೀರು ಕೊಯ್ಲನ್ನು ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೇ ಮಳೆ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ನಮಗೆ ಮಳೆ ಬಂದಿಲ್ಲ, ಅಯ್ಯೋ ನಮ್ಮ ಮಳೆ ಬಂದಿಲ್ಲ ಅನ್ನುವಂಥದ್ದು ಹೌದು, 100% ಕರೆಕ್ಟ್. ಆದರೆ ನಾನು ಹೇಳುವಂಥದ್ದು, ಮರ ಗಿಡಗಳನ್ನು ಜಾಸ್ತಿ ಕಡಿದಿದ್ದರೆ 100% ಜಾಸ್ತಿ ಮಳೆ ಬರುತ್ತೆ. ತುಂಬ ಜನ ಮಾಡ್ತಿರುವಂಥ ತಪ್ಪಿದೆ, ಮರ ಗಿಡಗಳನ್ನೆಲ್ಲ ಕಡ್ದು ಹಾಕುವಂಥದ್ದು. ಅದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಗೆ ಮಳೆ ಬರದೇ ಇರುವಂಥ ಪ್ರಾಬ್ಲಮ್ ಇದೆ. ಹಾಗೆ ನಾನು ಅದೇ ಹೇಳುವಂಥದ್ದು, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅಂತ ಹೇಳ್ತೀನಿ. ಆದರೆ ಇಲ್ಲಿ ಆರಾಮ್ಸೆ ಮಲೆನಾಡಿನಲ್ಲಿ ಆ್ಯಂಡ್ ಮಲೆನಾಡು ಕರಾವಳಿ ಎರಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಸಿಕ್ಕಾಪಟ್ಟೆ ಆ ಲೆವೆಲಿಗೆ ಮಳೆ ಬಂದಿದೆ. ಆ್ಯಂಡ್ ಇಲ್ಲಿ ಯಾವ ಲೆವೆಲಿಗೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅಂತ ನಾನು ಹೇಳ್ತೀನಿ ಒಂದು ವಿಡಿಯೋದಲ್ಲಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು, ನಿಮಗೆ ಮಳೆ ಬಂದಿದೆ ಅಂತಂದರೆ ನೀವು ಏನಪ್ಪ ಅಂತಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಮ ಮಳೆ ಬಂದಿಲ್ಲ, ನಮಗೆ ಬಂದಿಲ್ಲ, ನಿಮಗೆ ಬಂದುಬಿಟ್ಟಿದೆ, ಅದಲ್ಲ. ಮಳೆ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಮಳೆ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, ಅದು ಬೇರೆ ವಿಚಾರ. ಆದರೆ ಈಗ ಮಳೆ ಬಂದಿಲ್ಲ ಅಂತಂದರೆ ಮಳೆ ನೀರು ಕೊಯ್ಲು ಮಾಡಬೇಕು, ಅದೆಲ್ಲ ನಾನು ಹೇಳಿದೆ. ಆದರೆ ಕೆಲವರಿಗೆ ಅದು ಮಾಡ್ಲಿಕ್ಕೆ ಆಗಲ್ಲ ಬಿಡಿ. ಆದರೆ ನಾನು ಹೇಳುವಂಥದ್ದು, ಇಲ್ಲಿ ಏನು ಮಾಡಬೇಕು, ಇಲ್ಲಿ ಈಗ ನಾವು ಮಳೆ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು, ನಾನು ಹೇಳುವಂಥ ವಿಚಾರವನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಷ್ಟೇ. ನೀವು ಇಷ್ಟು ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಮಳೆ ಬರುತ್ತೆ, ಎಲ್ಲದೂ ಬರುತ್ತೆ. ಹಾಗಾಗಿ ಮಳೆ ಇಲ್ಲಿ ತುಂಬ ಜನರಿಗೆ ಬಂದಿಲ್ಲ. ಅಂದರೆ ಮಳೆ ಬಂದಿಲ್ಲ ಅಂತಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ, ಕೊಡಗು, ಕೊಪ್ಪಳ, ಬಳ್ಳಾರಿ, ಹಾಸನ. ಆ್ಯಂಡ್ ಅದಾದಮೇಲೆ ನಿಮಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಆ್ಯಂಡ್ ಮಂಡ್ಯ, ಮೈಸೂರು. ಐ ಥಿಂಕ್ ಪ್ರತಿ ಒಂದಿಷ್ಟು ಜಿಲ್ಲೆಗಳಿಗೂ ಇಲ್ಲಿ ಏನು ಮಳೆ ಬರ್ತಾಯಿದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ, ಎಲ್ರಿಗೂ, ಎಲ್ಲ ಜಿಲ್ಲೆಗೂ, ಪ್ರತಿಯೊಂದು ಜಿಲ್ಲೆಗೂ. ಅಂದರೆ ಅಷ್ಟು ಮಾತ್ರ ಇಷ್ಟು ಮಾತ್ರ ಅಲ್ಲ, ಎಲ್ರಿಗೂ ಬರ್ತಾಯಿದೆ ಮಳೆ ಅಲ್ವಾ. ಅದೊಂದು ಪ್ಲಸ್ ಪಾಯಿಂಟ್, ನಮ್ಗೆ ಅದೊಂದು ಪ್ಲಸ್ ಪಾಯಿಂಟ್. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಎಲ್ರಿಗೂ ಮಳೆ ಬರಲಿ. ಆ್ಯಂಡ್ ಎಲ್ಲ ಜಿಲ್ಲೆಗಳಿಗೂ ಮಳೆ ಬರಲಿ. ಆ್ಯಂಡ್ ಅಷ್ಟೇ ಇಷ್ಟೇ ಅನ್ನುವಂಥದ್ದಲ್ಲ, ಎಲ್ರಿಗೂ ಮಳೆ ಬರಲಿ. ಆ್ಯಂಡ್ ಎಲ್ಲ ಜಿಲ್ಲೆಗಳಿಗೂ ಮಳೆ ಬರಲಿ. ಆ್ಯಂಡ್ ಡೆಫಿನೆಟಾಗಿ ಮಳೆ ಬಂದಾಗ ಖುಷಿ ಆಗುತ್ತೆ ನಮಗೆ. ಆ್ಯಂಡ್ ಖುಷಿ ಆಗಬೇಕು. ಆ್ಯಂಡ್ ತುಂಬ ಒಳ್ಳೆಯದು, ಮಳೆ ಬಂದರೆ ನನ್ನ ಪ್ರಕಾರ ತುಂಬ ಒಳ್ಳೆಯದು. ಮಳೆ ಬರಬೇಕು, ಬರಬೇಕು. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದಿಷ್ಟು ಜಿಲ್ಲೆಗಳಿಗಂತೂ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ. ಆ್ಯಂಡ್ ಡೆಫಿನೆಟಾಗಿ ನನಗಂತೂ ಖುಷಿ ಆಯ್ತಪ್ಪ. ಯಾರಿಗೆ ಖುಷಿ ಆಯಿತು ಬಿಡ್ತು ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಳೆ ಬಂದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ. ಅದ್ರ ಜೊತೆಗೇ ತುಂಬ ಜನ ಹೇಳಿದ್ರಿ, ಸರ್ ಮಳೆ ಬರ್ದೇ ಇದ್ರಿ ಏನು ಮಾಡುವಂಥ ಸರ್ ಅಂತ. ನಾನು ಎಲ್ರಿಗೂ ಹೇಳಿದೆ, ಮಳೆ ಬರುವಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಮಳೆ ಬಂದಾಗ ನಾವು ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ತೇವೆ ಅನ್ನುವಂಥದ್ದು. ತುಂಬ ಜನ ನೀರನ್ನು ಪೋಲ್ ಮಾಡ್ತಾರೆ, ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಪ್ರಕೃತಿ ನಮ್ಗೆ ಏನು ಕೊಡ್ತಾ ಇದೆ ಅದನ್ನು ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಬೇಕಾಗ್ತದೆ, ಕರೆಕ್ಟಾಗಿ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು, ನಾನು ಪ್ರಕೃತಿ ನಮ್ಗೆ ಏನು ಕೊಡ್ತಾ ಇದೆ ಅದನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ನಾವು ಖಂಡಿತವಾಗ್ಲೂ ಅದಕ್ಕೇನಂತಾರೆ 100% ಎಲ್ಲರೂ ಕೂಡ ಒಂದು ಒಳ್ಳೆಯ ಒಂದು ಲೈಫನ್ನು ಲೀಡ್ ಮಾಡ್ಬೋದು. ಹಾಗಾಗಿ ಪ್ರಕೃತಿಯನ್ನು ಕೊಟ್ಟಿದ್ದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಅನ್ನೋವಂಥದ್ದು ನಾನೊಂದು ಒಪಿನಿಯನ್. ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದು ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ. ಆ್ಯಂಡ್ ನೀವು ಏನು ಕಮೆಂಟ್ ಮಾಡ್ತೀರಾ, ನೀವೇನು ಲೈಕ್ ಮಾಡ್ತೀರಾ, ಅದೇ ನಮಗೆ ತುಂಬ ಇಂಪಾರ್ಟೆಂಟ್. ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ದಯವಿಟ್ಟು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಪ್ರತಿಯೊಂದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.